ಯಾಕಂದ್ರೆ ಸೋತಾಗ ಅತ್ಯಂತ ಜವಾಬ್ದಾರಿಯವರು ಹೆಚ್ಚು ಜವಾಬ್ದಾರಿ ಇದೆ. ಒಂದು ವೇಳೆ ಸಂಘಟನೆಯ ಹಂತದಲ್ಲಿ ನಿಮಗೆ ಜವಾಬ್ದಾರಿ ಕೊಡಕ್ಕೆ ಬಂದರೆ ಅಥವಾ ನೀವು ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇದ್ದೀರಾ? ನೋಡಿ, ಇವೆಲ್ಲ ಹೂವಾಪೋ ಮೇಲೆ ನಾ ಎಂದೂ ಹೋಗಲ್ದಿಲ್ಲ. ಕೊಟ್ಟರೆ ಏನಾಗ್ತದೆ, ಕೊಡದೇ ಇದ್ರೆ ನೀವು ಹೋಗ್ತೀರೇನು ಬಿಡ್ತೀರಿ. ಇವೆಲ್ಲ ಯಾವಾಗಲೂ ಕೂಡ ಸಂಘಟನೆದೊಳಗೆ ಚರ್ಚೆ ಆಗಿ ಏನು ನಿಷ್ಕರ್ಷಕ್ಕೆ ಬರ್ತಾರೋ, ಯಾರ್ಯಾರ ಸೇವೆಯನ್ನು ಉಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ಅವರ ತಿಳುವಳಿಕೆಯಲ್ಲಿ ನಿರ್ಣಯ ತಗೊಳ್ತಾರೋ ಆ ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮ್ಮನ್ನೇ ASSC ಅಧ್ಯಕ್ಷ, ನಾವು ನಿಮ್ಮನ್ನ ASSC ಅಧ್ಯಕ್ಷರಾಗ್ತೀವಿ ಅಂತ ಹೇಳ್ತಲ್ಲ, ಸಂಘಟನೆಯಲ್ಲಿ ಹೈರಾರ್ಕಿ ಒಂದು ಬಂದಾಗ ಖರ್ಗೆ ಅವರು ಕೂಡ ಸಂಘಟನೆ ಬಳಕೆ ಮಾಡ್ಕೋಬೇಕು, ಆ ಜವಾಬ್ದಾರಿ ಕೊಡಬೇಕು ಅಂತ ಬಂದಾಗ ನೀವು ಅದನ್ನು ರಿಜೆಕ್ಟ್ ಮಾಡಲ್ಲ? ಇಲ್ಲಿ ನೋಡಿ, ಯಾವಾಗಲೂ ಕೂಡ ನಾನು ಹೈಕಮಾಂಡು ಮಾತು ಕೇಳಿಕೊಂಡೇ ಬಂದಿದ್ದೇನೆ. ನಾನು ರಾಜ್ಯದಲ್ಲಿದ್ದೆ, KPCC ಅಧ್ಯಕ್ಷರಾಗ. ಅದನ್ನು ಬಿಟ್ಟು ನೀವು CLP ಲೀಡರ್ ಆಗಿರಿ ಅಂದರು. CLP ಲೀಡರ್ ಆದೆ. ಆಮೇಲೆ CLP ಲೀಡರ್ ಆದಮೇಲೆ ಇಲ್ಲ ನೀವು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂದರು. ಪಾರ್ಲಿಮೆಂಟಿಗೆ ನಿಂತೆ. ಹೀಗೆ ಹೈಕಮಾಂಡ್ದವ್ರು ಅದು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ಮೇಲೆ ಹೋಗ್ತಾ ಹೊರತಾಗಿ ಸಂಘಟನೆ ವಿಚಾರದಲ್ಲಿ ಖರ್ಗೆ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಅದನ್ನು ತಗೊಳ್ಳಲ್ವಾ ತಾವು? ಅದನ್ನು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಂಘಟನೆ ಈಗ ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾಕಂದರೆ ಇನ್ನೂ ಸಾಕಷ್ಟು ಜನ ಹಿರಿಯರು ನಮ್ಮಲ್ಲಿದ್ದಾರೆ ಮತ್ತು ಇಲ್ಲಿ ಕೇಂದ್ರದಲ್ಲೇ ಅನುಭವ ಇರತಕ್ಕಂಥ ಜನನೂ ಕೂಡ ಇದ್ದಾರೆ. ಅದನ್ನು ಮುಂದಿನ ಯೋಜನೆಯೂ ಕೂಡ ಅವ್ರು ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಚುನಾವಣೆ ಕೆಲವು ರಾಜ್ಯಗಳು ಈಗ 9 ತಿಂಗಳಲ್ಲಿ 1 ವರ್ಷದಲ್ಲಿ ಆಗ್ತಾಯಿವೆ. ಅದಕ್ಕಾಗಿ ಅವೆಲ್ಲ ಯೋಚನೆ ಮಾಡಿಕೊಂಡು ಮಾಡ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಹಂತದಲ್ಲಿ KPCC ಅಧ್ಯಕ್ಷ ಸ್ಥಾನ ಕೂಡ ಖಾಲಿ ಆದರೆ ಆ ಸಂದರ್ಭದಲ್ಲಿ ರಾಜ್ಯದ ಉಸ್ತುವಾರಿ ತಮ್ಮ KPCC ಅಧ್ಯಕ್ಷರಾಗಿ ಮಾಡಿ ಅಂತಂದರೆ ತಾವು ಒಪ್ಪಲ್ಲ? ನೋಡಿ, ಈಗ ಸದ್ಯಕ್ಕೆ ನಮ್ಮ ಅಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ನೋ ವೇಕೆನ್ಸೀಸ್. ವೇಕೆನ್ಸಿ ಆದರೆ ವೇಕೆನ್ಸಿ ಆಗೋದೇ ಇಲ್ಲ, ಸುಮ್ಮನೆ ಆಗ್ತಾವ. ಈಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಅಲ್ಲಿ ಸರ್ಕಾರವೂ ಇದೆ, 9 ಸೀಟ್ ಬಂದಿದ್ದೇವೆ. ಇಂಥ ಸುನಾಮಿಯಲ್ಲಿನೂ ಕೂಡ ನಮ್ಮ ಜನ ವಿಶ್ವಾಸ ಇಟ್ಟು 1-2 ಸೀಟ್ಗಳು ಹೆಚ್ಚು ಕಡಿಮೆ ಆಗಿವೆ. ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಕೆಲಸಗಳನ್ನ ಮಾಡಬೇಕು. ಕರ್ನಾಟಕದಲ್ಲಿ ಕೂಡ ಇನ್ನೂ ಒಂದಷ್ಟು ಸೀಟ್ ಗೆಲ್ಲಬಹುದಿತ್ತು. ನಿಮ್ಮ ಪಕ್ಷದಲ್ಲಿ ನೀವು ಅತ್ಯಂತ ಹಿರಿಯ ನಾಯಕರಿದ್ದೀರಿ, ಒಂದಷ್ಟು ಗುಂಪುಗಾರಿಕೆ ಒಳ ರಾಜಕಾರಣದಾಗ ನೀವು ಸೀಟ್ ಸೋತಿಲ್ಲ ಅಂತ ಹೇಳಲ್ವಾ? ನಾನು ಅದರಲ್ಲಿಂದಿಲ್ಲ. ಇದು ಎಲ್ಲರೂ ಕೂಡ ಅಲ್ಲಿ ಗುಂಪಿದೆ, ಇಲ್ಲಿ ಗುಂಪಿದೆ, ಅಲ್ಲಿ ಹಿಂಗಾಯಿತು, ಇಲ್ಲಿ ಹಂಗಾಯಿತು ಅಂತ ಹೇಳೋದು ಸಹಜ. ಆದರೆ 99% ಒಕ್ಕಟ್ಟಾಗೆ ಕೆಲಸ ಮಾಡಿದ್ದಾರೆ. ಎಲ್ಲೋ 1% ಹೆಚ್ಚು ಕಡಿಮೆ ಭಿನ್ನಾಭಿಪ್ರಾಯ ಇರ್ತದೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತದೆ. ಒಂದು ಕಡೆ 2 ಕಡೆ ಎಲ್ಲಾದರೂ ಗುಂಪುಗಾರಿಕೆ ಇದ್ದರೆ ಅದನ್ನು ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿ ಅಂದರೆ ನಾವು ಗುಂಪುಗಾರಿಕೆನೇ ಇದೆ ಅಂತ ಹೇಳೋದು ಸರಿಯಲ್ಲ. ಎಲ್ಲೆಲ್ಲಿ ತಪ್ಪಾಗಿದೆ ಅಲ್ಲಿ ಸರಿಪಡಿಸ್ತಕ್ಕಂಥದ್ದು PCCದವರು ಕೂಡ ಇದ್ರ ಬಗ್ಗೆ ಆಳವಾಗಿ ಆಲೋಚನೆ ಮಾಡ್ತಾರೆ. ಮತ್ತು ಇಲ್ಲಿಯೂ ಕೂಡ ಇವತ್ತೇನು ವರ್ಕಿಂಗ್ ಕಮಿಟಿದಲ್ಲಿ ಚರ್ಚೆಗೆ ಬಂದಿದೆ, ಅಲ್ಲಿಯೂ ಕೂಡ ನೋಡ್ತಾರೆ. ಅದಕ್ಕೆ ನಾವು ಧೈರ್ಯ ಕಳ್ಕೊಳ್ಬೇಕಾಗಿಲ್ಲ ಮತ್ತು ಹತಾಶರಾಗಬೇಕಾಗಿಲ್ಲ, ಫ್ರಸ್ಟ್ರೇಷನ್ ತರಬೇಕಾಗಿಲ್ಲ. ನಮ್ಮ ಕೇಡರ್ಗೆ ಬಲ ಕೊಡೋಕ್ಕೆ, ನೈತಿಕ ಶಕ್ತಿ ತುಂಬಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು. ಮೇಜರ್ ಸರ್ಜರಿ ಮಾಡ್ಬೇಕಾ ಬರೀ ಒಂದು ಇಂಜೆಕ್ಷನ್ ಆದ್ರೆ ಸಾಕಾಗತ್ತೆ? ಅದೇ ಡಾಕ್ಟರ್ ನೋಡಿ ಡಯಾಗ್ನೋಸ್ ಮಾಡಿ ಔಷಧಿಗಳು ಕೊಡ್ತಾರೆ. ಅದನ್ನು ನೀವು ಅದು ಕೊಡಬೇಕು, ಇದು ಕೊಡಬೇಕು. ಈಗ ನೋಡೋಣ ಡಯಾಗ್ನೋಸ್ದಾಗಿ ಏನೇನು ರೋಗಗಳಿವೆ, ಎಲ್ಲೆಲ್ಲಿ ಯಾವ್ಯಾವುದು ಬಂದಿದೆ, ಕ್ಷಯರೋಗ ಇದೆನೋ, ತಲೆನೋವಿದೆನೋ, ಹೊಟ್ಟೆ ನೋವಿದೆನೋ, ಉರಿ ಇದೆನೋ, ಚಳಿ ಇದೆನೋ ನೋಡಿಕೊಂಡು ಆ ಗುಳಿಗೆಗಳನ್ನು ಔಷಧಿಗಳನ್ನು. ಕಾಯಿಲೆ ಕ್ಯಾನ್ಸರ್ ಆಗ್ಬಿಟ್ರೆ ಏನು ಮಾಡ್ತೀರಿ? ಅದಕ್ಕೆ ಆಪರೇಷನ್ ಮಾಡ್ಬೇಕು. ಅದಕ್ಕೂ ಬರುತ್ತೆ. ಅದು ಇವತ್ತು ನಾಳೆ ಕ್ಯಾನ್ಸರ್ ಕಾಯಿಲೆಗೂ ಔಷಧ ಇದೆ, ಅವನು ಗುಣಮುಖರಾಗ್ತಾ ಇದ್ದಾರೆ. ಅದಕ್ಕಾಗಿ ಈ ಕಾಲದಲ್ಲಿ ಯಾವುದಕ್ಕೂ ಔಷಧ ಇಲ್ಲಂತಿಲ್ಲ, ಎಲ್ಲಕ್ಕೂ ಔಷಧ ಇದೆ ಮತ್ತು ಎಲ್ಲ ಕಡೆ ಯೋಜನೆಗಳಿವೆ.